ಹಲೋ ಎವ್ರಿವನ್, ಹೇಗಿದೆ ಸೈಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಲುಕ್ ನಿಮ್ಗೆ ನೋಡಿ ಗೊತ್ತೇ ಆಗಿರ್ಬೋದು ಇದು ಯಾವ ಲುಕ್ ಅಂತ. ಎಸ್, ಇದು ಗುಜರಾತಿ ಮೇಕಪ್ ಇದೆ, ವಿಚ್ ಇಸ್ ಮೈ ಫೇವ್ರೆಟ್ ಲುಕ್ ಅಂತ ನೀವು ಹೇಳ್ಬೋದು. ಇವತ್ತು ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಇದನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಹೇಳ್ತೀನಿ ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಯಾಕೆ ತಡ ಮಾಡಬೇಕು ಅಲ್ವಾ? ಸೊ ಲೆಟ್ ಸ್ಟಾರ್ಟ್. ಫಸ್ಟ್ ನಾನು ಟೋನರ್ನ ಯೂಸ್ ಮಾಡ್ತಿದ್ದೀನಿ. ಇದು ಬಂದು ಗುಡ್ ವೈಬ್ಸ್ ಅವರ ಟೋನರ್ ಇದೆ. ಆ್ಯಕ್ಚುಲಿ ಇದು ನಾನು ಮೇಕಪ್ ಫಿಕ್ಸರಲ್ಲಿ ಟೋನರ್ನ ಹಾಕಿ ನಾನು ಯೂಸನ್ನು ಮಾಡ್ತಾ ಇದ್ದೀನಿ. ದೆನ್ ನೆಕ್ಸ್ಟ್ ನೀವು ನೋಡ್ಬೋದು ನನ್ನ ಸ್ಕಿನ್ ಎಷ್ಟೊಂದು ಶೈನಿ ಆ್ಯಂಡ್ ತುಂಬಾನೇ ಲೈಕ್ ಶೈನ್ ಅಪ್ ಮಾಡ್ತಿದೆ ಅಲ್ವಾ ನನ್ನ ಸ್ಕಿನ್. ನಿಜವಾಗ್ಲೂ ಸ್ಕಿನ್ ಪ್ರಿಪರೇಷನ್ ಮಾಡಿದ್ರೆ ಸ್ಕಿನ್ ಒಂದು ತುಂಬಾನೇ ಗ್ಲೋ ಆಗಿ ಕಾಣಿಸುತ್ತೆ ಅಲ್ವಾ? ಆಸ್ ಯು ಕ್ಯಾನ್ ಸಿ. ಸೊ ದೆನ್ ನೆಕ್ಸ್ಟ್ ನಾನು ಮಿನಿಮಾಲಿಸ್ಟ್ ಅವರ ಒಂದು ಮಾಯಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ಲೈಟ್ ವೇಟ್ ಅಂಡ್ ಆಯಿಲ್ ಫ್ರೀ ಇದೆ ಅಂಡ್ ಇದು ಫಾರ್ ಆಯಿಲಿ ಟು ಕಾಂಬಿನೇಷನ್ ಸ್ಕಿನ್ಗೆ ಇದು ಹೋಗುತ್ತೆ. ಅಂಡ್ ಇದ್ರ ಪ್ರೈಸ್ ಬಂದು 349 ಇದೆ. ಸೊ ನಾನು ಇದನ್ನ ಆಲ್ ಓವರ್ ಫೇಸ್ಗೆ ನಾನು ಇದನ್ನ ಅಪ್ಲೈನ ಮಾಡ್ತಾ ಇದ್ದೀನಿ. ದೆನ್ 10 ಸೆಕೆಂಡ್ ಬಿಟ್ಟು ನಾನು ಇನ್ಸೈಟ್ ಅವರ ಒಂದು ಪ್ರೈಮರ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು 3 ಇನ್ 1 ಇದೆ. ಹೇಗಪ್ಪ ಅಂದ್ರೆ ಇದು ಪ್ರೈಮರ್ ಕೆಲಸ ಮಾಡುತ್ತೆ, ದೆನ್ ಪ್ರೊಟೆಕ್ಟ್ಸ್ ಕೊಡುತ್ತೆ ಅಂಡ್ ಮಾಯಶ್ಚರೈಸಿಂಗು ಸಹ ಮಾಡುತ್ತೆ. ಅಂಡ್ ಇದು ಲಾಂಗ್ ಲಾಸ್ಟಿಂಗ್ ಇದೆ. ಎಸ್, 24 ಅವರ್ಸ್ ಲಾಂಗ್ ಲಾಸ್ಟಿಂಗ್ ಇರುತ್ತೆ ಅಂಡ್ ಇದು ಆಯಿಲ್ ಫ್ರೀ ಇದೆ. ನಾನು ಇದನ್ನ ಆಲ್ ಓವರ್ ಫೇಸ್ಗೆ ನಾನು ಪ್ರೈಮರ್ನ ಹಾಕ್ತಿದ್ದೀನಿ. ಯಾಕಪ್ಪ ಅಂದ್ರೆ ನನಗೆ ಸ್ವಲ್ಪ ಜಾಗದಲ್ಲಿ ಮೇಕಪ್ ಹೈಡ್ ಆಗುತ್ತೆ ಅಂತ ಅನ್ಸುತ್ತೆ. ಬಿಕಾಸ್ ಅದಕ್ಕೋಸ್ಕರ ನಾನು ಇದು ಆಲ್ ಓವರ್ ಫೇಸ್ಗೆ ಇದನ್ನ ಹಾಕ್ತಿದ್ದೀನಿ. ಇದು ಮ್ಯಾಟಿ ಫಿನಿಶು ಇದೆ. ದೆನ್ ನೆಕ್ಸ್ಟ್ ನಾನು ಮಾರ್ಸ್ ಅವರ ಕಲರ್ ಕರೆಕ್ಟರ್ ಇಂದ ನಾನು ಏನ್ ಮಾಡ್ತಿದ್ದೀನಿ, ಆರೆಂಜ್ ಕಲರ್ ಕರೆಕ್ಟರ್ ನಾನು ಯೂಸ್ ಮಾಡ್ತಿದ್ದೀನಿ. ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಅನ್ನು ಕಾಣಿಸ್ತಿದೆ ಅಲ್ಲೆಲ್ಲ ಲೈಟ್ ಆಗಿ ನಾನು ಬ್ಲೆಂಡ್ ಅನ್ನ ಮಾಡ್ಕೊಂಡೆ. ದೆನ್ ನೆಕ್ಸ್ಟ್ ಡಾರ್ಕರ್ ಶೇಡ್ ಕನ್ಸಿಲರ್ ನಾನು ತಗೊಂಡು ಕಲರ್ ಕರೆಕ್ಷನ್ ಎಲ್ಲೆಲ್ಲಿ ಮಾಡಿದ್ದೀನಿ ಅಲ್ಲಿ ಹಾಕಿ ನಾನು ಬ್ಲೆಂಡ್ ನಾನು ಮಾಡ್ತಾ ಇದ್ದೀನಿ. ಬ್ಲೆಂಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್, ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ಅಂಡ್ ದೆನ್ ನೆಕ್ಸ್ಟ್ ನಾನು ಫೌಂಡೇಶನ್ ನಾನು ಯೂಸ್ ಮಾಡ್ತಿದ್ದೀನಿ. ಬಾಬಿ ಬ್ರೌನ್ ಅಂಡ್ ಎಲೆಗಲ್ ಲಿಕ್ವಿಡ್ ಫೌಂಡೇಶನ್ ಎರಡು ಮಿಕ್ಸ್ ಮ್ಯಾಚ್ ಮಾಡಿ ನನ್ನ ಒಂದು ಸ್ಕಿನ್ಗೆ ನ್ಯೂಟ್ರಲೈಸ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ ಹೇಗೆ ಇದು ತುಂಬಾ ಸ್ಮೂತ್ಲಿ ಬ್ಲೆಂಡ್ ಆಗ್ತಿದೆ, ಎಷ್ಟೊಂದು ಚೆನ್ನಾಗಿ ಬ್ಲೆಂಡ್ ಆಗ್ತಿದೆ ನೀವು ನೋಡ್ಬೋದು. ಅಂಡ್ ಕವರೇಜು ಸಹ ಇದು ಕೊಡುತ್ತೆ ಒಳ್ಳೆ ಫೌಂಡೇಶನ್. ಸೊ ನೀವು ನೋಡ್ಬೋದು ಬ್ಲೆಂಡ್ ನಾನು ಈಗ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಹೈಲೈಟಿಂಗ್ ಅನ್ನ ನಾನು ಮಾಡ್ತಾ ಇದ್ದೀನಿ. ಸೊ ಇದು ಬಂದು ಮೆಬಿಲಿನ್ ಫಿಟ್ಮಿ ಅವರ ಒಂದು ಶೇಡ್ ನಂಬರ್ 10 ಇದೆ. ಇದು ಹೈಲೈಟಿಂಗ್ಗೆ ಇದು ಬೆಸ್ಟ್ ಅಂತ ನಾನು ನಿಮ್ಗೆ ಹೇಳ್ತೀನಿ ಕನ್ಸೀಲರ್. ಸೊ ನೀವು ನೋಡ್ಬೋದು ತುಂಬಾನೇ ಲೈಕ್ ಹೈಲೈಟ್ ಮಾಡುತ್ತೆ ಇದು ನಮ್ಮ ಮೇಕಪ್ಗೆ. ಅಂಡ್ ಇದು ಸಹ ತುಂಬಾ ಸ್ಮೂತ್ ಆಗಿ ಬ್ಲೆಂಡ್ ಆಗುತ್ತೆ. ಸೊ ಇದು ಲಿಕ್ವಿಡ್ ಇದೆ ಇದು ಸಹ, ಬಿಕಾಸ್ ಈಗ ವಿಂಟರ್ ಇರೋದ್ರಿಂದ ನಾವು ಯಾವುದೇ ಕ್ರೀಮ್ ಪ್ರಾಡಕ್ಟ್ ಯೂಸ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಗೊತ್ತು ಡ್ರೈ ಆಗುತ್ತೆ ಸ್ಕಿನ್ನು, ಕೇಕಿ ಆಗುತ್ತೆ ನಮ್ಮ ಮೇಕಪ್, ಅದಕ್ಕೋಸ್ಕರ. ದೆನ್ ನೆಕ್ಸ್ಟ್ ನನ್ನ ಆಲ್ ಟೈಮ್ ಫೇವ್ರೇಟ್ ಲಿಪ್ಸ್ಟಿಕ್ ನಾನೀಗ ಬ್ಲಶ್ ಆಗಿ ನಾನು ಯೂಸ್ ಅನ್ನ ಮಾಡ್ಕೋತಾ ಇದ್ದೀನಿ. ನ್ಯೂಡ್ ಲಿಪ್ಸ್ಟಿಕ್ ಇದು ನಿಮ್ಗೆ ಗೊತ್ತೇ ಇದೆ, ಲಾಸ್ಟ್ ಟೈಮ್ ವಿಡಿಯೋದಲ್ಲೇ ನಾನು ಇದನ್ನ ಯೂಸ್ ಮಾಡಿದ್ದೆ. ಬಿಕಾಸ್ ನನ್ನ ಫೇವ್ರೇಟ್ ಇದು ಅಂತ ಹೇಳ್ಬೋದು ನೀವು. ದೆನ್ ನೆಕ್ಸ್ಟ್ ನಾನು ಇದನ್ನ ಬ್ಲೆಂಡ್ನ ಮಾಡ್ಕೊಂಡೆ ಹಾಕಿ. ದೆನ್ ನೆಕ್ಸ್ಟ್ ನಾನು ಟ್ರಾನ್ಸ್ಲೂಷನ್ ಮಾರ್ಸ್ ಅವರ ಟ್ರಾನ್ಸ್ಲೂಷನ್ ವೈಟ್ ಟ್ರಾನ್ಸ್ಲೂಷನ್ ಪೌಡರ್ ನಾನೀಗ ಯೂಸ್ ಮಾಡ್ತಾ ಇದ್ದೀನಿ. ಆಲ್ ಓವರ್ ಫೇಸ್ಗೆ ಬ್ರಷ್ ಅಲ್ಲಿ ಡ್ಯಾಬ್ ಡ್ಯಾಬ್ ನಾನು ಮಾಡ್ತೀನಿ. ಬೇಕಾದ್ರೆ ನೀವು ಕಾಂಪ್ಯಾಕ್ಟ್ ಯೂಸ್ ಮಾಡ್ಬೋದು. ನಾನು ಕಾಂಪ್ಯಾಕ್ಟ್ ಯಾಕೆ ಯೂಸ್ ಮಾಡ್ತಾ ಇಲ್ಲ ಅಂದ್ರೆ ಹೆವಿ ಕವರೇಜ್ ಅದು ಕೊಡುತ್ತೆ, ಬಟ್ ಲೈಟ್ ಆಗಿ ಕಾಣಿಸಲ್ಲ, ನಮ್ಮ ಮೇಕಪ್ ಲೈಟ್ ಆಗಿ ಕಾಣಿಸಲ್ಲ. ಅದಕ್ಕೋಸ್ಕರ ನಾನು ಏನ್ ಮಾಡ್ತಾ ಇದ್ದೀನಿ, ಟ್ರಾನ್ಸ್ಲೂಷನ್ ಪೌಡರ್ ಇಂದ ಜಸ್ಟ್ ಅದನ್ನ ನಾನು ಏನ್ ಮಾಡ್ತೀನಿ, ಸೆಟ್ ನಾನು ಮಾಡ್ಕೋತಿದ್ದೀನಿ ಮೇಕಪ್ಗೆ ಅಷ್ಟೇನೆ. ದೆನ್ ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ, ಇನ್ಸೆಟ್ ಬೇಕಿಂಗ್ ಪೌಡರ್ನ ನಾನು ತಗೊಂಡು ನಾನು ಏನು ಮಾಡ್ತೀನಿ, ಅಂಡರ್ ಐ ಹತ್ರ ನಾನು ಲೈಟ್ ಆಗಿ ನಾನು ಸೆಟ್ಟನ್ನು ಮಾಡ್ತೀನಿ. ಬಿಕಾಸ್ ನಿಮ್ಗೆ ಗೊತ್ತೇ ಇದೆ, ಯಾಕಂದ್ರೆ ನಾನೀಗ ಐ ಮೇಕಪ್ಪನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ, ಬೇಕಿಂಗ್ ಪೌಡರ್ನ ನಾನು ಸೆಟ್ಟನ್ನು ಮಾಡ್ತಾ ಇದ್ದೀನಿ ಅಂಡರ್ ಐ ಹತ್ರ. ಸೊ ನಾಯ್ಕಾ ಅವರ ಒಂದು ಸ್ಮಾಲ್ ಮಿನಿ ಐ ಶ್ಯಾಡೋ ಪ್ಯಾಲೆಟ್ ಇಂದ ನಾನು ಇವತ್ತು ಸ್ಮೋಕಿ ಐ ಮೇಕಪ್ಪನ್ನು ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಎಸ್, ಫಸ್ಟ್ ನಾನು ಲೈಟರ್ ಶೇಡನ್ನು ತಗೊಂಡು ನಾನು ಬ್ಲೆಂಡನ್ನು ಮಾಡ್ಕೋತಾ ಇದ್ದೀನಿ. ದೆನ್ ನೆಕ್ಸ್ಟ್ ನಾನು ಐ ಶ್ಯಾಡೋ ಬ್ಲ್ಯಾಕ್ ಕಲರ್ ಐ ಶ್ಯಾಡೋನ ತಗೊಂಡು ನಾನು ಅದ್ರ ಮೇಲೆ ನಾನು ಬ್ಲೆಂಡನ್ನ ಮಾಡ್ತೀನಿ. ಕಾಜಲಿಂದಾನು ಸ್ಮೋಕಿ ಮೇಕಪ್ ಕ್ರಿಯೇಟ್ ಮಾಡ್ತಾರೆ, ಬಟ್ ನಾನು ಇದು ಹೆವಿ ತುಂಬಾ ಲೈಕ್ ಡಾರ್ಕ್ ಆಗಿದೆ ಇದು ಬ್ಲ್ಯಾಕ್ ಐ ಶ್ಯಾಡೋ. ಅದಕ್ಕೋಸ್ಕರ ನಿಮಗೆ ಈ ಸ್ಮೋಕಿ ಐ ಮೇಕಪ್ದು ಸಪ್ರೇಟ್ಲಿ ನಿಮಗೆ ವಿಡಿಯೋ ಬೇಕು ಅಂದ್ರೆ ಹೇಳಿ, ಕಾಮೆಂಟಲ್ಲಿ ತಿಳಿಸಿ. ನಾನು ಇದ್ರ ಸಪ್ರೇಟ್ಲಿ ನಾನು ಇದನ್ನ ಸ್ಮೋಕಿ ಐ ಮೇಕಪ್ ಹೇಗೆ ಮಾಡೋದು ಅನ್ನೋದು ನಾನು ವಿಡಿಯೋ ಮಾಡಿ ಅಪ್ಲೋಡನ್ನ ನಾನು ಮಾಡ್ತೀನಿ. ಆ್ಯಂಡ್ ನಾಗವಲ್ಲಿ ಥರ ಲೈಕ್ ಅಷ್ಟೊಂದು ಭಯ ಪಡೋ ರೀತಿನೂ ಇರೋಲ್ಲ. ಕಾಜಲ್ ಹೇಗೆ ಅಪ್ಲೈ ಮಾಡೋದು ಅನ್ನೋದು ಸಹ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ನೀವು ನನಗೆ ಕಮೆಂಟ್ ಮುಖಾಂತರ ನೀವು ನಂಗೆ ತಿಳಿಸಿ, ಓಕೆನಾ? ದೆನ್ ನೆಕ್ಸ್ಟ್ ನಾನು ಕಾಜಲಿನ ವಾಟರ್ ಲೈನ್ ಹತ್ರ ನಾನು ಅಪ್ಲೈ ನಾನು ಮಾಡ್ತಿದ್ದೀನಿ. ಆ್ಯಂಡ್ ಸ್ಮಾಲ್ ಫ್ಲಫಿ ಬ್ರಷಲ್ಲಿ ನಾನು ಲೈಟರ್ ಶೇಡ್ ತೊಗೊಂಡು ಏನು ಮಾಡ್ತೀನಿ, ನಾನು ಬ್ಲೆಂಡನ್ನ ನಾನು ಅದ್ರ ಮೇಲೆ ಲೈಟಾಗಿ ಬ್ಲೆಂಡನ್ನ ನಾನು ಮಾಡ್ತೀನಿ. ಸೊ ಇದೆಲ್ಲ ನಾನು ನಿಮಗೆ ಡೀಟೇಲಿಂಗಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ, ಸ್ಮೋಕಿ ಮೇಕಪ್ ಮಾಡಿದಾಗ ಹೇಳ್ಕೊಡ್ತೀನಿ, ಓಕೆನಾ? ಸೊ ದೆನ್ ನೆಕ್ಸ್ಟ್ ನಾನು ಕಲರ್ ಎಸೆನ್ಸ್ ಅವರ ಹೈಲೈಟರ್ ಇಂದ ನಾನು ಏನು ಮಾಡ್ತೀನಿ, ಇನ್ನರ್ ಕಾರ್ನರ್ ಹತ್ರ ಲೈಟ್ ಆಗಿ ನಾನು ಏನು ಮಾಡ್ತೀನಿ, ಬ್ಲೆಂಡನ್ನ ನಾನು ಮಾಡ್ತೀನಿ, ಓಕೆನಾ? ಈ ಒಂದು ಕಲರ್ ಎಸೆನ್ಸ್ ಹೈಲೈಟರ್ ಇದೆಯಲ್ಲ, ಇದು ಲೈಕ್ ತುಂಬಾನೇ ಒಳ್ಳೆ ಹೈಲೈಟರ್ ಅಂತ ನಾವು ಹೇಳ್ಬೋದು. ಲೈಕ್ ಚಂಕಿ ಚಂಕಿ ತರ ಇರೋಲ್ಲ ಇದು. ಸೊ ಬ್ರಾಬೋನ್ ಏರಿಯಾ ಹತ್ರನು ಸ್ವಲ್ಪ ನಾನು ಹೈಲೈಟಿಂಗ್ ನಾನು ಮಾಡಿದೆ. ಆ್ಯಂಡ್ ನಿಮಗೆ ನಾನು ಲಿಕ್ವಿಡ್ ಹೈಲೈಟರ್ನ ಹೇಗೆ ಯೂಸ್ ಮಾಡೋದು ಅನ್ನೋದು ನಾನು ನಿಮಗೆ ಬೇರೆ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ, ಓಕೆನಾ? ದೆನ್ ನೆಕ್ಸ್ಟ್ ನಾನು ಮೇಬಿಲಿನ್ ಫಿಟ್ಮಿ ಅವರ ಒಂದು
ಬ್ಲಷ್‌ನ ನಾನು ಯೂಸ್ ಮಾಡ್ತಿದ್ದೀನಿ. ಈ ಬ್ಲಷ್ ನಿಜವಾಗ್ಲೂ ಲೈಕ್ ಒಳ್ಳೆ ಬ್ಲಷ್ ಅಂತ ನಾವು ಹೇಳ್ಬೋದು. ಬಿಕಾಸ್ ಯಾಕಂದ್ರೆ ಇದು ಹೆವಿ ತರ ಕಾಣಿಸಲ್ಲ. ಓಕೆ. ತುಂಬಾ ಹೆವಿ ತರ ಕಾಣಿಸಲ್ಲ. ತುಂಬಾ ಲೈಕ್ ಸಟಲ್ ಆಗಿ ಕಾಣಿಸುತ್ತೆ. ಲೈಟ್ ಆಗಿ ಕಾಣಿಸುತ್ತೆ. ಬ್ಲಷ್ ಬೇಡ ನಮ್ಗೆ ಅಂತಿರಲ್ಲ ಅವ್ರಿಗೋಸ್ಕರ ಇದು ಬೆಸ್ಟ್ ಬ್ಲಷ್ ಅಂತ ನಾನು ಹೇಳ್ತೀನಿ. ದೆನ್ ನೆಕ್ಸ್ಟ್ ಅದೇ ಒಂದು ಪ್ಯಾಲೆಟ್ ಕಲರ್ ಎಸೆನ್ಸ್ ಹೈಲೈಟರ್ ಇಂದ ನಾನು ಏನ್ ಮಾಡ್ತೀನಿ, ಹೈಲೈಟಿಂಗ್ ನಾನು ಯೂಸ್ ಮಾಡ್ತಿದ್ದೀನಿ. ಆಸ್ ಯು ಕ್ಯಾನ್ ಸಿ ಎಷ್ಟೊಂದು ಹೈಲೈಟ್ ಮಾಡ್ತಾ ಇದೆ ಈಗ ನನ್ನ ಮೇಕಪ್ ಅಂತ ನೀವು ನೋಡಬಹುದು. ಸೊ ನೋಡ್ತಾ ಇದ್ದೀರಲ್ವಾ? ಹೈಲೈಟಿಂಗ್ ಹಾಕಿದ್ರೇನೆ ಒಂದು ಲುಕ್. ಹೌದಲ್ವಾ? ಸೊ ದೆನ್ ನೆಕ್ಸ್ಟ್ ನಾನು ಮಾರ್ಸ್ ಅವರ ಒಂದು ಮಸ್ಕಾರವನ್ನ ನಾನು ಯೂಸ್ ಮಾಡ್ತಿದ್ದೀನಿ. ಸೊ ಈ ಮಸ್ಕಾರ ಬಂದು ಸಹ ಅಷ್ಟೇನೆ ತುಂಬಾನೇ ಒಳ್ಳೆ ಮಸ್ಕಾರ ಇದು. ನಿಜವಾಗ್ಲೂ ಈ ಮಸ್ಕಾರ ನೀವು ಹಾಕಿದ್ರೆ ನಿಮ್ಗೆ ನೀಡೇ ಇಲ್ಲ. ಯೆಸ್, ನಿಮಗ್ ನೀಡ್ ಇಲ್ಲ ಲ್ಯಾಶಸ್‌ದು. ಬಟ್ ನನಗೀಗ ನೀಡ್ ಇದೆ. ಬಿಕಾಸ್ ಯಾಕಂದ್ರೆ ನಾನು ಫೋಟೋ ಶೂಟ್ ಮಾಡಿಸ್ಬೇಕು ಅದಕ್ಕೋಸ್ಕರ. ಸೊ ನೀವು ನೋಡ್ಬೋದು ಎಷ್ಟೊಂದು ಡಿಫರೆನ್ಸ್ ಹೇಗಿದೆ ನೀವು ನೋಡ್ಬೋದು. ಈ ಮಸ್ಕಾರ ಒಳ್ಳೆ ಬೆಸ್ಟ್ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಂಡ್ ಇದು ವಾಟರ್ ಪ್ರೂಫ್ ಇದೆ. ಓಕೆ. ದೆನ್ ನೆಕ್ಸ್ಟ್ ನಾನು ಲಿಪ್‌ಸ್ಟಿಕ್‌ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಡಾರ್ಕ್ ಬ್ರೌನ್ ಶೇಡನ್ನ ತಗೊಂಡು ನಾನು ಔಟ್‌ಲೈನನ್ನ ಒಂದು ಕ್ರಿಯೇಟನ್ನ ಮಾಡ್ಕೊತಿದ್ದೀನಿ. ಸೊ ಇವತ್ತು ನನ್ನ ವಾಯ್ಸ್ ಸ್ವಲ್ಪ ಡಿಫರೆಂಟ್ ಆಗಿ ಕಾಣಿಸ್ಬೋದು. ಬಿಕಾಸ್ ಯಾಕಂದ್ರೆ ನನಗೆ ಫೀವರ್ ಇದೆ. ನೆಗಡಿ ಅಂಡ್ ಸ್ವಲ್ಪ ಕೆಮ್ಮು ಇರೋದ್ರಿಂದ ವಾಯ್ಸ್ ಸ್ವಲ್ಪ ಇದಾಗಿದೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ದೆನ್ ನೆಕ್ಸ್ಟ್ ನಾನು ಮಾರ್ಸ್ ಲಿಪ್‌ಸ್ಟಿಕ್ ಪ್ಯಾಲೆಟ್ ಇಂದ ನಾನು ನ್ಯೂಡ್ ಲಿಪ್‌ಸ್ಟಿಕ್‌ನ ನಾನು ಹಾಕ್ತೆ. ಆಕ್ಚುಲಿ ಅಗೇನ್ ನಾನು ತಪ್ಪನ್ನ ಮಾಡಿದೆ. ನನಗೆ ಸ್ಯಾಟಿಸ್ಫೈ ಆಗ್ಲಿಲ್ಲ. ದೆನ್ ನೆಕ್ಸ್ಟ್ ನಾನು ರೆಡ್ ಲಿಪ್‌ಸ್ಟಿಕ್‌ನ ನಾನು ಹಾಕ್ತೆ. ಲ್ಯಾಶಸ್ ಹಾಕಿ ಜ್ಯುವೆಲರಿ ಹಾಕೊಂಡು ಬರ್ತೀನಿ. ಸೊ ಯಾಹ್! ದಿಸ್ ಇಸ್ ದ ಫೈನಲ್ ನಾಟ್ ಫೈನಲ್ ಜಸ್ಟ್ ಯು ಕ್ಯಾನ್ ಸಿ ಜ್ಯುವೆಲರಿ ಅಂಡ್ ಲ್ಯಾಶಸ್‌ನ ಹಾಕಿದ್ದೀನಿ. ಲುಕ್ ಹೇಗೆ ಕಾಣಿಸ್ತಿದೆ. ಇನ್ನೊಂದಿದೆ. ಏನಪ್ಪಾ ಅದು ಅಂದ್ರೆ ಗುಜರಾತಿ ಮೇಕಪ್ ಅವರು ಗುಜರಾತಿಯವರು ಒಂದು ಟ್ಯಾಟೂನ ಹಾಕೋತಾರೆ ಅವರು. ನಿಮ್ಗೆ ಗೊತ್ತೇ ಇದೆ. ಸೊ ಅದನ್ನ ನಾನೀಗ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಸೊ ಹಾಕ್ತಾ ಇದ್ದೀನಿ. ಅದೇ ತರ ಇದೆಯೋ ಗೊತ್ತಿಲ್ಲ. ನೀವು ನನಗೆ ಕಾಮೆಂಟ್ ಮುಖಾಂತರ ನೀವು ತಿಳಿಸಿ ಅದೇ ತರ ಇದೆಯೋ ಇಲ್ವೋ ಅಂತ ಅಂದ್ಬಿಟ್ಟು. ಸೊ ನಾನು ಇದನ್ನ ಬಿಂದಿ ಎಲ್ಲ ಹಾಕಿ ಕ್ರಿಯೇಟನ್ನ ಮಾಡ್ಕೊಂಡೆ. ಸೊ ಯಾಹ್! ದಿಸ್ ಇಸ್ ದ ಫೈನಲ್ ಲುಕ್ ಗೈಸ್. ಐ ಹೋಪ್ ವಿಡಿಯೋ ಯೂಸ್ಫುಲ್ ಆಗಿದೆ, ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮಿ ಗೈಸ್.